Dear student, now I am going to deal something very important. ಈಗ ನೋಡ್ಕೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲಿ z ಅಂತ ಬರೀತೀನಿ ಮಕ್ಕಳ, ಓಕೆನಾ? ಇಲ್ಲಿ ರಿಯಲ್ ಪಾರ್ಟ್ ಆಫ್ z ಅಂತ ಬರ್ಕೋತೀನಿ, ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಆಫ್ z ಅಂತ ಬರ್ಕೋತೀನಿ. ಯು ನೀಡ್ ಟು ಐಡೆಂಟಿಫೈ ದಟ್. ಓಕೆ, ಫಾರ್ ಎಕ್ಸಾಂಪಲ್ 2 + 3i ಬರೀಬೋದಾ? -4 + 7i -1/2 -√3i. Okay, next is 3 - 8i. I can write 11 + 13i. I can write 15. I can write -20. I can write 2i. I can write -7i. I can write 0. These are complex number which are in the form of a + ib. In this column we need to write real part of z. ಬರ್ಕೋಣ ಮಕ್ಕಳಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ರಿಯಲ್ ಪಾರ್ಟ್ ಆಫ್ z ಹೇಗೆ ಬರೆಯೋದು? 2 + 3i ಅಲ್ಲಿ ರಿಯಲ್ ಪಾರ್ಟ್ ಅಂದ್ರೆ i ಜೊತೆಯಲ್ಲಿ ಇರೋದು ಯಾವುದು? 2. ಹಾಗಾದ್ರೆ ಇಮ್ಯಾಜಿನರಿ ಪಾರ್ಟ್ ಅಂದ್ರೆ i ಜೊತೆ ಇರೋ ನಂಬರ್ ಯಾವುದಿದೆ? 3. ಓಕೆ, ಹಾಗೆ ಇಲ್ಲಿ ಹೇಳೋಣ. ರಿಯಲ್ ಪಾರ್ಟ್ is -4, here what? 7, here what? -1/2, here what? -√3. So here what? 3 is a real part, -8 is a imaginary part. Imaginary part ಬರಿಬೇಕಾದ್ರೆ i ಬರಿಬಾರ್ದು, i ಬಿಟ್ಟು ಬರಿಬೇಕು, ಯಾವ ಟರ್ಮ್ ಇದೆಯೋ ಅದು. ಓಕೆ, ಈಗ 11 + 13i ಇದೆ, 11 ಮತ್ತೆ ಇಲ್ಲಿ ಯಾವ್ದಾಯ್ತು? 13. ಮಕ್ಕಳ 15 ಇದೆ. is 15 in the form of a + ib? Yes, 15 can be written as ಹೇಗೆ ಬರಿಬಹುದು? 15 + 0i ಬರಿಬಹುದು. ಹಾಗಾದ್ರೆ ನಾವು ಐಡೆಂಟಿಫೈ ರಿಯಲ್ ಪಾರ್ಟ್ is what? 15, ಇಮ್ಯಾಜಿನರಿ ಪಾರ್ಟ್ is 0. ಹಾಗಾದ್ರೆ ಇದನ್ನ ಪ್ಯೂರ್ಲಿ ರಿಯಲ್ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ, ಯಾಕೆ ಇಮ್ಯಾಜಿನರಿ ಪಾರ್ಟ್ 0 ಇದೆ. ಇದನ್ನೇ ಬರಿಬೋದಾಗೆ -20 ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್ ಏನಾಗಿರುತ್ತೆ? 0. ಹಾಗೆ ಇವೆರಡು ಅಬ್ಸರ್ವ್ ಮಾಡಿ, 2i ಮತ್ತೆ -7i. ಇದರಲ್ಲಿ ರಿಯಲ್ ಪಾರ್ಟ್ ಇಲ್ಲ, i ಟರ್ಮ್ ಮಾತ್ರ ಇದೆ, ಹಾಗಾಗಿ ಪ್ಯೂರ್ಲಿ ಇಮ್ಯಾಜಿನರಿ. ರಿಯಲ್ ಪಾರ್ಟ್ ಏನಾಗಿರುತ್ತೆ? ಇದರಲ್ಲೂ 0, ಇದರಲ್ಲೂ 0. ಓಕೆ, ಗಮನ ಕೊಡಿ ಕೇರ್ಫುಲ್ ಆಗಿ. ಇಮ್ಯಾಜಿನರಿ ಪಾರ್ಟ್ ಎಷ್ಟಿದೆ? ಇದರಲ್ಲಿ 2, ಇದರಲ್ಲಿ ಎಷ್ಟಿದೆ? -7. ದ ಲಾಸ್ಟ್ ಈಸ್ 0. ಯು ಕ್ಯಾನ್ ಆಸ್ಕ್ ಮೀ, is 0 is a complex number? Yes, 0 can be written as 0 + 0i ಬರಿಬಹುದಾಗಾದ್ರೆ ಇಲ್ಲಿ ರಿಯಲ್ ಪಾರ್ಟ್ 0 ಆಗಿದೆ, ಇಮ್ಯಾಜಿನರಿ ಪಾರ್ಟ್ 0 ಆಗಿದೆ. such complex number we call it a zero complex number. A complex number such that both real part and imaginary part both are equal to 0 are called as zero complex number. ಆಗ್ಬೋದಾ ಮಕ್ಕಳ? ಆಗ್ಬೋದಾ? ಇಲ್ಲಿ ಗಮನ ಕೊಡಿ. ರಿಯಲ್ ಪಾರ್ಟ್ ಮಾತ್ರ 0 ಆಗಿದ್ರೆ ಪ್ಯೂರ್ಲಿ ಇಮ್ಯಾಜಿನರಿ, ಇಮ್ಯಾಜಿನರಿ ಪಾರ್ಟ್ ಮಾತ್ರ 0 ಆಗಿದ್ರೆ ಪ್ಯೂರ್ಲಿ ರಿಯಲ್. ಎರಡು 0 ಆಗಿದ್ರೆ ಝೀರೋ ಕಾಂಪ್ಲೆಕ್ಸ್ ನಂಬರ್. ಅರ್ಥ ಆಗ್ತಾ ಇದೆಯಾ? ಎರಡು ಎಕ್ಸಿಸ್ಟ್ ಇದ್ರೆ ಪ್ಯೂರ್ ಕಾಂಪ್ಲೆಕ್ಸ್ ನಂಬರ್ ಅಂತ ಕರ್ಕೊಂಡು, ರೈಟ್? ಸೊ ನಾವು ಲೆಟ್ ಅಸ್ ನೋ ಮೋರ್ ಅಬೌಟ್ ದಿಸ್ ಥಿಂಗ್ ವೆರಿ ಇಂಪಾರ್ಟೆಂಟ್ಲಿ. ಮಕ್ಕಳ ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ z ಬರ್ಕೊಂಡಿದ್ದೀನಿ, ಇರಲಿ ಒಂದ್ ಕಡೆ, ಗಮನ ಕೊಡಿ ಕೇರ್ಫುಲ್ ಆಗಿ. ನಾನು ಇಲ್ಲೊಂದು ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲೇನೋ ಬರೆಯೋಣ. ಏನ್ ಬರೆಯೋಣ ಸರ್? ರಿಯಲ್ ಪಾರ್ಟ್ ಏನ್ ಸೈನ್ ಇದೆಯೋ ಅದನ್ನ ಹಾಗೆ ಇಟ್ಕೊಳ್ಳಿ. ಯಾವ ಪಾರ್ಟ್ ಇಂದು? ರಿಯಲ್ ಪಾರ್ಟ್ ಸೈನ್. ಡೋಂಟ್ ಚೇಂಜ್ ದ ಸೈನ್ ಆಫ್ ದ ರಿಯಲ್ ಪಾರ್ಟ್, ಚೇಂಜ್ ದ ಸೈನ್ ಆಫ್ ದ ಇಮ್ಯಾಜಿನರಿ ಪಾರ್ಟ್. ಬರೆಯೋಣ. ರಿಯಲ್ ಪಾರ್ಟ್ ಓಕೆ, ಇಲ್ಲೇನಿದೆ? 2, ಸೈನ್ ಚೇಂಜ್ ಮಾಡಬೇಡಿ. ಇಮ್ಯಾಜಿನರಿ ಪಾರ್ಟ್ +3i ಇದೆ, ಏನಾಯ್ತು? -3i. ಓಕೆ, ಇಲ್ಲೇನು ಬರೆಯೋಣ? -4, ರಿಯಲ್ ಪಾರ್ಟ್ ಸೈನ್ ಹಾಗೆ ಇರಬೇಕು, ಇಮ್ಯಾಜಿನರಿ ಪಾರ್ಟ್ ಮಾತ್ರ ಸೈನ್ ಚೇಂಜ್ ಆಗಬೇಕು, ಏನಾಯ್ತು? -7i. ಹಾಗೆ ಹೇಳಿ, -1/2 +√3i. ಹಾಗೆ ಇಲ್ಲಿ ಏನಾಯ್ತು? 3 + 8i. ಇಲ್ಲೇನಾಯ್ತು? 11 -13i. 15 ಇದೆ, 15 ಅಂದ್ರೆ 15 + 0i. ಇದ್ರ ತಗೊಂಡ್ರೆ ಏನಾಗುತ್ತೆ? 15 - 0i, ನಥಿಂಗ್ ಬಟ್ 15. -20 ಇದೆ, ದಟ್ ಕ್ಯಾನ್ ಬಿ ಟೇಕನ್ ಆಸ್ -20. ನಾನು ಯಾವ ಪಾರ್ಟ್ ಮಾತ್ರ ಸೈನ್ ಚೇಂಜ್ ಮಾಡಬೇಕು ಅಂತ ಹೇಳಿದೆ? ಇಮ್ಯಾಜಿನರಿ ಪಾರ್ಟ್. ಸೊ ನಾವು 2i ಇದೆ, ದಟ್ ಕ್ಯಾನ್ ಬಿ ಟೇಕನ್ ಆಸ್ -2i. -7i ಇದೆ, ದಟ್ ಕ್ಯಾನ್ ಬಿ ಟೇಕನ್ ಆಸ್ +7i. ಯಾಕಂದ್ರೆ ಇನ್ ಜನರಲ್ ಇಫ್ ಐ ಟೇಕ್ a + ib ತಗೊಂಡೆ ಅಂದ್ರೆ ಮಕ್ಕಳ ರಿಯಲ್ ಪಾರ್ಟ್ ಹಾಗೆ ಇರಬೇಕು, ಇಮ್ಯಾಜಿನರಿ ಪಾರ್ಟ್ ಪ್ಲಸ್ ಇದೆ, ಏನಾಯ್ತು? -ib. ಹಾಗಾದ್ರೆ a + ib ತಗೊಂಡ್ರೆ a - ib. ಹಾಗಾದ್ರೆ a - ib ತಗೊಂಡ್ರೆ ಏನ್ ಬರೀತೀರಾ? a + ib. ಸೊ ಹಾಗಾದ್ರೆ ಇಲ್ಲಿ ಬರ್ದಿರೋವೆಲ್ಲ ಕಾಂಪ್ಲೆಕ್ಸ್ ನಂಬರ್ ಆದ್ರೆ ಇಲ್ಲಿ ಬರ್ದಿರೋವೆಲ್ಲ ಅದರ ಕಾಂಜುಗೇಟ್ ಅಂತ ಕರಿತೀವಿ. ಏನಂತ ಕರಿಬೇಕು? ಕಾಂಜುಗೇಟ್. ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಕಾಂಜುಗೇಟ್ ಆಫ್ ಎ ವಾಟ್ ಮಕ್ಕಳ? ಕಾಂಪ್ಲೆಕ್ಸ್ ನಂಬರ್. ಓಕೆ ಮಕ್ಕಳ, ಹಾಗಾದ್ರೆ ಗಮನ ಕೊಡಿ. ಲೆಟ್ z be any complex number, its conjugate is denoted by z bar.
ಹಾಗಾದ್ರೆ z ಅಂದ್ರೆ ಕಾಂಪ್ಲೆಕ್ಸ್ ನಂಬರ್, z ಬಾರ್, z ತಲೆ ಮೇಲೆ ಬಾರ್ ಹಿಡಿದ್ರೆ ಏನಾಗುತ್ತೆ ಅದರ ಕಾಂಜುಗೇಟ್ ಬರ್ಕೋಬಹುದಾಗಾದ್ರೆ. ಸೊ ನಾವು ಯು ಕ್ಯಾನ್ ಸೇ ನಾವು ಹಾಗಾದ್ರೆ ಕಾಂಜುಗೇಟ್ ತಗೋಬೇಕಾದ್ರೆ ನಾವೇನ್ ಮಾಡಬೇಕು, ಇಮೇಜಿನರಿ ಪಾರ್ಟ್ ಸೈನ್ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಹೇಳಿ ಮಕ್ಕಳು ಏನಾಯ್ತು, 2 + 3i ಇದೆ, 2 - 3i ರಿಯಲ್ ಇಮೇಜಿನರಿ ಪಾರ್ಟ್ ಮಾತ್ರ ಸೈನ್, -4 - 7i -1/2 +√3i ಸೈನ್ ಚೇಂಜ್ ಮಾಡಬೇಕು. 3 + 8i this is 11 - 13i, here 15 itself because it is a purely real. Here what -20 itself it is a purely real. 2i ಇದೆ ಏನಾಯ್ತು -2i, -7i ಇದೆ what happens here +7i, a + ib ಇದ್ರೆ a - ib, a - ib ಇದ್ರೆ a + ib ಬರ್ಕೋಬಹುದಾಗಾದ್ರೆ. ಏನಾಗುತ್ತೆ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ let z is equal to a + ib ಏನಿದೆ b any complex number, then conjugate of z is denoted by ಮಕ್ಕಳ ಹೇಗೆ ಬರೀಬೇಕು, ಬಾರ್ ಹಾಕೋಬೇಕಲ್ವಾ, denoted by z bar and given by ಹಾಗಾದ್ರೆ ಮಕ್ಕಳು ಏನಾಗುತ್ತೆ given by z bar is equal to ಕೊಟ್ಟಿರೋದು a + ib ಇದೆ, ಕಾಂಜುಗೇಟ್ ಏನಾಯ್ತಾರೆ a - ib. ಹಾಗಾದ್ರೆ I can write that z is equal to a + ib, that implies z bar is equal to what, a - ib. Suppose ಕೊಟ್ಟಿರೋದು a - ib ಆದ್ರೆ the conjugate is a + ib ಬರ್ಕೋಬಹುದಾಗಾದ್ರೆ. ನೆಕ್ಸ್ಟ್ very important thing here I am going to write. ಓಕೆ ನೋಡಿ ಈಗಿದೆಯಪ್ಪ 3i - 7 ಅಂತ ಇದೆ ಕಣ್ರೋ, ಇದರ ಕಾಂಜುಗೇಟ್ ಬರೀಬೇಕು. ನಾವು ಕನ್ಫ್ಯೂಷನ್ ಏನ್ ಮಾಡ್ಕೊತೀವಿ, 3i + 7 ಅಂತ ಬರೆದು ಬಿಡ್ತೀವಿ ಹೌದಲ್ವಾ. ನಾವೇನ್ ಹೇಳಿರೋದು ಇಮ್ಯಾಜಿನರಿ ಪಾರ್ಟ್ ಮಾತ್ರ ಸೈನ್ ಚೇಂಜ್ ಮಾಡಬೇಕು, ರಿಯಲ್ ಪಾರ್ಟ್ ಹಾಗೆ ಇರಬೇಕು. ಹಾಗಾದ್ರೆ ಇಮ್ಯಾಜಿನರಿ ಪಾರ್ಟ್ ಏನಿದೆ ಇಲ್ಲಿ 3, so that become -3i - 7 itself. Suppose -8i + 5 ಅಂತ ಇದೆ, ಹೇಗೆ ಬರೀಬೇಕು ಇದನ್ನ, +8i + 5. ನಾವು ಯಾವ್ದು ಮಾತ್ರ ಸೈನ್ ಚೇಂಜ್ ಮಾಡಬೇಕು, ಇಮ್ಯಾಜಿನರಿ ಪಾರ್ಟ್ ಇದು, ರಿಯಲ್ ಪಾರ್ಟ್ ಇನ್ ಸೈನ್ ಹಾಗೆ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಗಮನ ಕೊಡಿ. ಹಾಗಾದ್ರೆ z ಅಂದ್ರೆ ಕಾಂಪ್ಲೆಕ್ಸ್ ನಂಬರ್, z ಬಾರ್ ಅಂದ್ರೆ ಅದರ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಹೇಗೆ ನೀವು ಇರ್ಯಾಷನಲ್ ಟರ್ಮ್ ಕೊಟ್ಟಾಗ ರಾಷನಲೈಸೇಷನ್ ಅಂತ ಹೇಗೆ ಕರಿತೀರಾ ಹಾಗೆ ಇಲ್ಲಿ ಅಷ್ಟೇ. ಸೊ z is equal to a + ib, be any complex number, then conjugate of z is denoted by z bar and given by z bar is equal to a - ib. Therefore z is equal to a + ib ಆದರೆ z bar is equal to a - ib. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳ್ತೀನಿ ಮಕ್ಕಳ. ಏನು ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳೋದಕ್ಕೆ ಹೋಗ್ತಾ ಇದ್ದೀರಾ ಸಾರ್? ಇಲ್ಲಿ ನೋಡಿ, ಈಗ ನಾವು ಲೆಟ್ z ಮಕ್ಕಳ 2 + 3i ಇದೆ ಅನ್ಕೊಳ್ಳಿ, ಇದರ z ಬಾರ್ ತಗೋತೀನಿ ಕಾಂಜುಗೇಟ್. ಏನಾಯ್ತು ಕಾಂಜುಗೇಟು 2 - 3i. ಈ z ಬಾರ್ ಇದೆಯಲ್ಲ ಇದಕ್ಕೆ ಮತ್ತೆ ಕಾಂಜುಗೇಟ್ ತಗೋತೀನಿ, z ಬಾರ್ಗೆ ಮತ್ತೆ ಕಾಂಜುಗೇಟ್ z ಬಾರ್ ಹೋಲ್ ಬಾರ್. 2 - 3i ಇದೆ z ಬಾರ್, ಅದರ ಕಾಂಜುಗೇಟ್ ಏನಾಯ್ತು 2 + 3i. ಹಾಗಾದ್ರೆ 2 + 3i ನ ವಾಪಸ್ ಏನಂತ ಬರೀಬಹುದು z. therefore z ಬಾರ್ ಹೋಲ್ ಬಾರ್ is equal to z. ಅಂದ್ರೆ ಕಾಂಜುಗೇಟ್ ಆಫ್ ಎ ಕಾಂಜುಗೇಟೆಡ್ ಕಾಂಪ್ಲೆಕ್ಸ್ ನಂಬರ್ ಇಸ್ ಕಾಂಪ್ಲೆಕ್ಸ್ ನಂಬರ್ itself. ಈಗ ಇಲ್ಲಿ ಗಮನ ಕೊಡಿ, ಇದನ್ನು z ಅನ್ಕೊಳ್ಳಿ. ವಾಟ್ ಇಸ್ ದಿಸ್ z, then it become what z bar. z bar ನ ಮತ್ತೆ ಕಾಂಜುಗೇಟ್ ಮಾಡಿದ್ರೆ what you will get z. therefore conjugate of a conjugated complex number is complex number itself. therefore z bar whole bar is equal to z. so now we are completed imaginary number, complex number, properties of complex number, set of complex number and the concept of what conjugate of a complex number. This is very important. Let us know more about the complex number in the next segment. Okay, thank you.